press the bell icon on the YouTube app and never miss another update. Welcome students. In the previous class we do the estimated sum ಅನ್ನು ಮಾಡಿದ್ವಿ. Now we will continue the estimated sums. Okay, estimated sum ಅಲ್ಲಿ ನಾವು example 1 ನ ಸಾಲ್ವ್ ಮಾಡಿದ್ವಿ. Okay, estimated sum ಅಲ್ಲಿ ನಾವು example 2 ನ 1 ನ ಸಾಲ್ವ್ ಮಾಡಿದ್ವಿ. So now example 2 ನ ಸಾಲ್ವ್ ಮಾಡ್ತಾ ಇದ್ದೀವಿ. Estimate the sum 21 and 35. Estimate the sum 21 and 35. First ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂ ಬರ್ಕೋಬೇಕು, ಅಂದರೆ ನಿಯರೆಸ್ಟ್ ವ್ಯಾಲ್ಯೂ ಮಾಡ್ಕೊತಿದ್ವಿ ಅಲ್ವಾ. ಸೊ ನಿಯರೆಸ್ಟ್ ವ್ಯಾಲ್ಯೂಸ್ನ ಫೈಂಡ್ ಮಾಡ್ಕೋಬೇಕು. ಸೊ ಇದಕ್ಕೂ ಕೂಡ ನಿಯರೆಸ್ಟ್ ವ್ಯಾಲ್ಯೂಸ್ನ ಫೈಂಡ್ ಮಾಡ್ಕೋಬೇಕು. ಸೊ ಎಸ್ಟಿಮೇಟೆಡ್ ವ್ಯಾಲ್ಯೂ of 21 is estimated value of 35 is. So ಏನು ಮಾಡಿದ್ವಿ, ಈ ಎಸ್ಟಿಮೇಟೆಡ್ ವ್ಯಾಲ್ಯೂಸ್ನ ಬರ್ಕೊಂಡು ನಿಯರೆಸ್ಟ್ ವ್ಯಾಲ್ಯೂಸ್ನ ಬರ್ಕೊಂಡು ಏನು ಮಾಡಿದ್ವಿ, ಸಮ್ ಮಾಡಿದ್ವಿ ಅಲ್ವಾ. ಸಮ್ಮನ್ನು ಮಾಡಬೇಕಾಗಿದೆ. ಸೊ ಈಗ ಇಲ್ಲಿ ಫಸ್ಟು ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 21 ನೋಡೋಣ. ಓಕೆ, ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 21 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ, 20 ಅಥವಾ 30 ಮಧ್ಯೆ ಇರುತ್ತೆ ಅಲ್ವಾ. 20 ಅಥವಾ 30 ಮಧ್ಯೆ ಇರುತ್ತೆ. ಸೊ 21 ಇಲ್ಲಿದೆ ಅಂದ್ಕೊಳ್ಳಿ. ಯಾವುದಕ್ಕೆ ನಿಯರೆಸ್ಟ್ ಆಯಿತು, 20ಗೆ ಅಲ್ವಾ. ಸೊ ಅದು 25 ಕ್ರಾಸ್ ಆಗಿಲ್ಲ. ಸೊ ಹಾಗಾಗಿ 25 ಒಳಗೆ ಇದೆ. ಹಾಗಾಗಿ 21 ಯಾವುದಕ್ಕೆ ನಿಯರೆಸ್ಟ್ ಆಯಿತು, 20ಗೆ ನಿಯರೆಸ್ಟ್ ಆಯಿತು. ಸೊ ಅರ್ಥ ಆಯ್ತಲ್ವಾ. ಸೊ ಯಾವುದಕ್ಕೆ ನಿಯರೆಸ್ಟ್ ಆಯಿತು, 20ಗೆ ನಿಯರೆಸ್ಟ್ ಆಯಿತು. ಸೊ ನಾನು ಏನು ಬರ್ಕೊಂಡಿದ್ದೀನಿ, 20 ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ಸೊ ಈಗ 25 ಮೇಲೆ ಬಂದಿದ್ದರೆ ಅದು 21, 25 ಆದಮೇಲೆ ಬಂದಿದ್ದರೆ ಅದು ಯಾವುದಕ್ಕೆ ನಿಯರೆಸ್ಟ್ ಆಗ್ತಿತ್ತು, 30ಗೆ ನಿಯರೆಸ್ಟ್ ಆಗ್ತಿತ್ತು. ಹೌದಲ್ವಾ. ಸೊ ಈಗ 25 ಒಳಗೆ ಇದೆ ಅಲ್ವಾ. 20 ಆದಮೇಲೆ 21 ಬರುತ್ತೆ. ಸೊ 21 ಯಾವುದಕ್ಕೆ ನಿಯರೆಸ್ಟ್ ಆಯಿತು, 20ಗೆ. ಸೊ ನೆಕ್ಸ್ಟ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 35. ಸೊ ಈಗ 35 ಯಾವುದಕ್ಕೆ ನಿಯರೆಸ್ಟ್ ಆಗುತ್ತೆ ನೋಡೋಣ. ಸೊ 35 ಯಾವುದಕ್ಕೆ ನಿಯರೆಸ್ಟ್ ಆಗುತ್ತೆ, 30 ಮತ್ತು 35 ಎಲ್ಲಿ ಬರುತ್ತೆ, 30 ಮತ್ತು 40 ಮಧ್ಯೆ ಬರುತ್ತೆ. ಸೊ 30 ಮತ್ತು 40 ಮಧ್ಯೆ ಬರುತ್ತೆ. ಎಲ್ಲಿ ಬರುತ್ತೆ, ಮಿಡಲ್ ನಂಬರ್ ಆಗಿರುತ್ತೆ ಅಲ್ವಾ. ಸೊ ಮಿಡಲ್ ನಂಬರು ನೆಕ್ಸ್ಟ್ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೆ ಅಂತ ನಾ ಆಲ್ರೆಡಿ ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. 35 ಮಿಡಲ್ ನಂಬರ್ ಯಾವಾಗಲೂ ನೆಕ್ಸ್ಟ್ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ 35 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ, 40ಗೆ. ಸೊ ಯಾವುದಕ್ಕೆ ನಿಯರೆಸ್ಟ್ ಆಗಿದೆ, 40ಗೆ. ಸೊ 40ಗೆ ನಿಯರೆಸ್ಟ್ ಆಗಿದೆ. ಸೊ ಈಗ ನಾವು ಏನು ಮಾಡ್ಕೋಬೇಕು, ಅಡಿಷನ್ ಸೈನನ್ನು ಇಲ್ಲಿ ಬರ್ಕೋಬೇಕು. ಅಡಿಷನ್ ಸೈನನ್ನು ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲೇನು ಬರಿಬೇಕು, ಎಸ್ಟಿಮೇಟೆಡ್ ಸಮ್ ಈಸ್ ಎಸ್ಟಿಮೇಟೆಡ್ ಸಮ್ ಅಲ್ವಾ ಮಾಡ್ತಿರೋದು, ನಾವು ಆ್ಯಡ್ ಮಾಡ್ತಿರೋದು. ಸೊ ಎಸ್ಟಿಮೇಟೆಡ್ ಸಮ್ ಈಸ್, ಎಸ್ಟಿಮೇಟೆಡ್ ಸಮ್ಮನ್ನು ಮಾಡೋಣವಾ. ಸೊ 0 + 0 0. ಓಕೆ, 4 + 2 ಎಷ್ಟಾಯಿತು, 6 ಮೀನ್ಸ್ 60. ದ ಎಸ್ಟಿಮೇಟೆಡ್ ಸಮ್ ಈಸ್ 60. ಓಕೆ, ಲಾಸ್ಟ್ ಸ್ಟೇಟ್ಮೆಂಟ್ ಬರಿಬೇಕು. ದೇರ್ ಫೋರ್ ಎಸ್ಟಿಮೇಟೆಡ್ sum of 21 and 35 is 60. ಎಷ್ಟು ಬಂದಿದೆ, 60. ಓಕೆ, ಎಸ್ಟಿಮೇಟೆಡ್ ಸಮ್ ಆಫ್ 21 and 35 is 60 ಅಂತ ಬರಿಬೇಕು. ಸೊ ಗೊತ್ತಾಯ್ತಲ್ವಾ. ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 21 ಎಷ್ಟು ಬಂದಿದೆ, 20. ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 35 40.
ಸೊ ನೆಕ್ಸ್ಟು ಅವೆರಡನ್ನೂ ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾದ್ಮೇಲೆ ನಮಗೇನು ಬರುತ್ತೆ, ಸಮ್ ಬರುತ್ತೆ. ಎಷ್ಟು, 60 ಬಂದಿದೆ. ಸೊ 0 + 0 0, 4 + 2 ಎಷ್ಟು ಬಂತು, 6 ಬಂತು, 60. ಸೊ ಎಸ್ಟಿಮೇಟೆಡ್ ಸಮ್ ಆಫ್ 21 and 35 60 ಅಂತ ಬರಿಬೇಕಾಗಿದೆ. ಓಕೆ. ಸೊ ನೆಕ್ಸ್ಟು ಥರ್ಡ್ ಎಕ್ಸಾಂಪಲ್ ಏನು, ಎಸ್ಟಿಮೇಟೆಡ್ ಸಮ್ ಆಫ್ 55 and 26. 55 and 26. 26. Okay. So 55 and 26. 26. ಸೊ ಈಗ ನಾವೇನು ಮಾಡ್ಕೋಬೇಕಾಗಿದೆ, ನಿಯರೆಸ್ಟ್ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕಾಗಿದೆ. ಸೊ ನಿಯರೆಸ್ಟ್ ವ್ಯಾಲ್ಯೂ ಫೈಂಡ್ ಮಾಡೋಣ. ಓಕೆ. ಸೊ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 55 ಕೂಡ ಏನಾಗಿದೆ, ಮಿಡಲ್ ನಂಬರ್ ಆಗಿದೆ. ಇದು ಯಾವ ನಂಬರ್ಸ್ ಟೆನ್ಸ್ ಮಧ್ಯೆ ಬರುತ್ತೆ, ಯಾವ ಟೆನ್ಸ್ ಅಂದರೆ 50 ಮತ್ತು 60. 50 ಮತ್ತು 60 ಮಧ್ಯೆ 55 ಬರುತ್ತೆ. 55 ಮಿಡಲೆಸ್ಟ್ ನಂಬರ್ ಆಗಿರೋದ್ರಿಂದ, ಅದು ಮಿಡಲ್ ನಂಬರ್ ಆಗಿರೋದ್ರಿಂದ ಯಾವ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೆ, ಸೊ 60ಗೆ ನಿಯರೆಸ್ಟ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೋ, ನೆಕ್ಸ್ಟ್ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೆ, ಮೀನ್ಸ್ 60ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 55 ಈಸ್ ನಿಯರೆಸ್ಟ್ ಟು 60. ಓಕೆ, 60. ನೆಕ್ಸ್ಟ್ 26 ಆ್ಯಂಡ್ 26 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ, 26 ಯಾವ ನಂಬರ್ ಮಧ್ಯೆ ಬರುತ್ತೆ, 26 ಅಂದರೆ ಮಧ್ಯೆ ಏನು ಬರೋದಿಲ್ಲ, ಬಟ್ ಟೆನ್ಸ್ ಮಧ್ಯೆ ಬರುತ್ತೆ. 20 ಮತ್ತು 30 ಮಧ್ಯೆ ಬರುತ್ತೆ ಅಲ್ವಾ. ಸೊ ಇನ್ ಟೆನ್ಸಲ್ಲಿ ನಾವು ನಿಯರೆಸ್ಟ್ ಟೆನ್ಸ್ ತಗೊಂಡಾಗ 26, 20 ಮತ್ತು 30 ಒಳಗೇ ಬರುತ್ತೆ. ಸೊ ಈಗ 25 ಆದಮೇಲೆ ನಮಗೇನು ಬರುತ್ತೆ, 26 ಬಂದಿದೆ. 25 ಆದಮೇಲೆ ಅಂದರೆ ಮಿಡಲ್ ನಂಬರ್ ಆದಮೇಲೆ ಯಾವ ನಂಬರ್ಸ್ ಬರುತ್ತೋ ಅವೆಲ್ಲ ನೆಕ್ಸ್ಟ್ ನಂಬರಿಗೆ ನಿಯರೆಸ್ಟ್ ಆಗಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ 26 ಈಸ್ ನಿಯರೆಸ್ಟ್ ಟು 30. 26 ಯಾವುದಕ್ಕೆ ನಿಯರೆಸ್ಟು, 30ಗೆ ನಿಯರೆಸ್ಟ್ ಆಗಿದೆ. ಸೊ 30. ಸೊ ಪ್ಲಸ್ ಸೈನನ್ನು ಬರಿಬೇಕು. ಸೊ ನೆಕ್ಸ್ಟ್ ಆ್ಯಡ್ ಮಾಡಬೇಕು. ಸೊ 0 + 0 0, 6 + 3 9, 6 + 3 ಎಷ್ಟಾಗುತ್ತೆ, 9 ಆಗುತ್ತೆ. ಸೊ 90, 6 + 3 9 ಆಗುತ್ತೆ, 90. ದ ಎಸ್ಟಿಮೇಟೆಡ್ ಸಮ್ ಈಸ್ 90. ಓಕೆ, ದ ಎಸ್ಟಿಮೇಟೆಡ್ ಸಮ್ ಈಸ್ 90. ಎಸ್ಟಿಮೇಟೆಡ್ ಸಮ್ ಆಫ್ 55 and 26 is 90. Okay, therefore estimated sum of 55 and 26 is 90. Okay, ಈ ಥರ ಬರ್ಕೋಬೇಕು. ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 55 is 60. ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 26 is 30. Okay, estimated sum is 90. Okay, estimated sum of 55 and 26 is 90. Okay, next question. So ಈಗ exercise 3.4. exercise 3.4 ಅಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂದರೆ, ಸೊ ಎಸ್ಟಿಮೇಟೆಡ್ ದ ಸಮ್ ಅಂತ ಕೆಲವೊಂದು ಇಲ್ಲಿ ವ್ಯಾಲ್ಯೂಸ್ನ ನಂಬರ್ಸನ್ನು ಕೊಟ್ಟಿದ್ದಾರೆ. ಆ ನಂಬರ್ಸನ್ನು ನಾವು ಯೂಸ್ ಮಾಡಿಕೊಂಡು ನಾವು ಎಸ್ಟಿಮೇಷನ್ ಸಮ್ ಮಾಡಬೇಕಾಗಿದೆ. ಸೊ ಕ್ವಶನ್ ಏನಾಗಿದೆ ಅಂದರೆ, exercise 3.4. First question, find the estimated sum for the following. Estimated sum ನ ಮಾಡಿ ಅಂತ ಕೇಳಿದ್ದಾರೆ. Estimated sum ನ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಸೊ 62 and 23 62 and 23 ಅಂತ ಕೇಳಿದ್ದಾರೆ. ಓಕೆ,
62 ಆ್ಯಂಡ್ 23 ಅಂತ ಕೇಳಿದಾಗ ನಾವಿಲ್ಲಿ ಅದನ್ನೇ ಮಾಡಬೇಕಾಗಿರುತ್ತೆ. ಸೊ okay, 62, estimated value of 62, estimated value of 23. Okay, what is the estimated value of 62? 62 ಅಂತ ಕೊಟ್ಟಾಗ 60 ಮತ್ತೆ 70 ಮಧ್ಯೆ 62 ಬರುತ್ತೆ, ಹೌದಲ್ವಾ? ಸೊ ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? ಅದು 60ಗೆ. ಸೊ ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 60ಗೆ ನಿಯರೆಸ್ಟ್ ಆಗಿರುತ್ತೆ, 60. ಓಕೆ, ನೆಕ್ಸ್ಟ್ 23 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 20 ಮತ್ತು ಯಾವುದ್ರ ಮಧ್ಯೆ ಬರುತ್ತೆ? 30 ಮಧ್ಯೆ ಬರುತ್ತೆ. 23 20 ಮತ್ತು 30 ಮಧ್ಯೆ ಅಂದರೆ 25 ಮಿಡಲ್ ನಂಬರ್ ಕಂಪೇರ್ ಮಾಡಿಕೊಂಡ್ರೆ 24 23. ಓಕೆ, ಇವೆಲ್ಲ ನಂಬರ್ಸು ಏನಾಗಿರುತ್ತೆ? ನಿಯರೆಸ್ಟ್ ಟು 20 ಆಗಿರುತ್ತೆ ಅಂತ ಹೇಳಿದ್ದೆ. ಇಲ್ಲಿ 24ಇಂದ 25ನ ಬಿಟ್ಟು, ಮಿಡಲ್ ನಂಬರ್ನ ಬಿಟ್ಟು, ಸೊ ಲೆಫ್ಟ್ ಸೈಡಲ್ಲಿ ಏನು ಬರುತ್ತೆ ಅದೆಲ್ಲ ಏನಾಗಿರುತ್ತೆ? ಸೊ 20ಗೆ ನಿಯರೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ 20ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ಪ್ಲಸ್ ಸೈನನ್ನು ಬರಿಬೇಕು. ಸೊ 0 + 0 0, 6 + 2 ಏನಾಗುತ್ತೆ? 8 ಆಗುತ್ತೆ. 6 + 2 ಏನಾಗುತ್ತೆ? 8 ಆಗುತ್ತೆ. ಸೊ ಆನ್ಸರ್ ಈಸ್ 80. ಆನ್ಸರ್ ಈಸ್ 80. ಸೊ ಎಸ್ಟಿಮೇಟೆಡ್ ಸಮ್ ಈಸ್ 80. ದ ಎಸ್ಟಿಮೇಟೆಡ್ ಸಮ್ ಈಸ್ 80. ಓಕೆ, ಎಸ್ಟಿಮೇಟೆಡ್ ಸಮ್ ಆಫ್ 62 and 23 is 80. Estimated sum of 62 and 23 is 80. Okay, so next question. Second question, 29 and 47. ಓಕೆ, 29 and 47ನ ಇಲ್ಲಿ ನಾವು ಸಮ್ಮನ್ನು, ವ್ಯಾಲ್ಯೂಸ್ನ ಫೈಂಡ್ ಮಾಡಿಕೊಂಡು ಸಮ್ ಮಾಡಬೇಕಾಗಿದೆ. ಓಕೆ, ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 29 is 29, estimated value of 47. ಓಕೆ, ಈಗ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 29. ಓಕೆ, 20 ಮತ್ತು 30 ಮಧ್ಯೆ ನಂಬರ್ಸನ್ನ ಬರುತ್ತೆ. 20 ಮತ್ತು 30 ಮಧ್ಯೆ ನಂಬರ್ಸ್ ಬರುತ್ತೆ. ಸೊ 29 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? 25 ಆದಮೇಲೆ 25 ಅಂದರೆ ಮಿಡಲ್ ನಂಬರ್ ಆದಮೇಲೆ ನಮಗೆ 29 ಬರುತ್ತೆ ಅಲ್ವಾ? ಸೊ ಮಿಡಲ್ ನಂಬರ್ ಆದಮೇಲೆ ಯಾವ ನಂಬರ್ಸ್ ಬರುತ್ತೋ ಅವೆಲ್ಲ ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? ನೆಕ್ಸ್ಟ್ ನಂಬರ್ ಅಂದರೆ 30ಗೆ ನಿಯರೆಸ್ಟ್ ಆಗಿರುತ್ತೆ. ಓಕೆ, ಸೊ ಈಗ 29 ಇಲ್ಲಿ ಬರುತ್ತೆ. ಸೊ 29 ಈಸ್ ನಿಯರೆಸ್ಟ್ ಟು 30 ಅಲ್ವಾ? 29 ಈಸ್ ನಿಯರೆಸ್ಟ್ ಟು 30. ಓಕೆ, 29 ಈಸ್ ನಿಯರೆಸ್ಟ್ ಟು 30. ನೆಕ್ಸ್ಟ್ 47. ಈಗ 47 40 ಮತ್ತು 50 ಮಧ್ಯೆ ಬರುತ್ತೆ. 47 40 ಮತ್ತು 50 ಮಧ್ಯೆ ಬರುತ್ತೆ. ಸೊ 45 ಆದಮೇಲೆ 46 47 ಅಂದರೆ 45 ಮಿಡಲ್ ನಂಬರ್ ಆದ ಮೇಲೆ ಯಾವ ನಂಬರ್ ರೈಟ್ ಸೈಡಲ್ಲಿರೋ ನಂಬರ್ಸು ಎಲ್ಲ ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? ನೆಕ್ಸ್ಟ್ ನಂಬರ್ ಅಂದರೆ 50ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 47 ಈಸ್ ನಿಯರೆಸ್ಟ್ ಟು 50. ಓಕೆ, ಪ್ಲಸ್ 0 + 0 0, 0 + 0 0, 5 + 3 8, 5 + 3 ಎಷ್ಟಾಗುತ್ತೆ? 8 ಆಗುತ್ತೆ. ಎಷ್ಟಾಗುತ್ತೆ? 5 + 3 8 ಆಗುತ್ತೆ.
ಸೊ ಇದು ಕೂಡ ಆನ್ಸರ್ ಏನು ಬಂದಿದೆ 80 ಬಂದಿದೆ. ಸೊ ಎಸ್ಟಿಮೇಟೆಡ್ ಸಮ್ ಆಫ್ 29 and 47 is 80. So estimated sum of 29 and 47 is 80. Okay. So the next question, third question. 71 and 15. 71 and 15. ಈಗ 71 ಮತ್ತು 15 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ ಅಂತ ನೋಡಬೇಕಾಗಿದೆ. Okay, 71 and 15. Okay, 71, 15. Okay, 71 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ ಹೇಳಿ? ಸೊ 70ಗೆ ನಿಯರೆಸ್ಟ್ ಆಗಿರುತ್ತೆ ಅಲ್ವಾ? 70ಗೆ ನಿಯರೆಸ್ಟ್ ಆಗಿರುತ್ತೆ. 15 ಮಿಡಲ್ ನಂಬರು. ಸೊ ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 10 ಮತ್ತು 20 ತಗೊಂಡಾಗ 20ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 20ಗೆ ನಿಯರೆಸ್ಟ್ ಆಗಿದೆ. ಈಗ ಆ್ಯಡ್ ಮಾಡಬೇಕು ಅಲ್ವಾ? ಆ್ಯಡ್ ಮಾಡೋಣ. ಸೊ 0 + 0 0, 7 + 2 9. ಓಕೆ, 9. ಸೊ 90 ಆಗುತ್ತೆ. ಸೊ 71 and 15 is 90. ಓಕೆ, so estimated value of 71 is 70 and estimated value of 15 is 20. So estimated sum is 90. Estimated sum is 90. Estimated sum of 71 and 15 is the answer is 90. Okay. So now next main, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಮೇನು ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಎನ್ವೆಲಪ್ ಕಾರ್ಡ್ ಇದೆ. ಎನ್ವೆಲಪ್ ಕಾರ್ಡ್ಸ್ ಮೇಲೆ ಸಮ್ಸನ್ನು ಕೊಟ್ಟಿದ್ದಾರೆ. ಆ ಸಮ್ಸನ್ನ ನಾವು ಮಾಡಿ ನಿಯರೆಸ್ಟ್ ನಂಬರ್ನ ಫೈಂಡ್ ಮಾಡಬೇಕಾಗಿದೆ. ಏನು ಮಾಡಬೇಕಾಗಿದೆ? ಸಮ್ಮನ್ನ ಮಾಡಿ ನಿಯರೆಸ್ಟ್ ನಂಬರು, ನಿಯರೆಸ್ಟ್ ವ್ಯಾಲ್ಯೂಸನ್ನು ನಾವು ಎಸ್ಟಿಮೇಟೆಡ್ ಮಾಡಿ ಮ್ಯಾಚ್ ಮಾಡಬೇಕಾಗಿದೆ. ಸೊ ನೋಡೋಣ. ಓಕೆ, ಸೊ ಸೆಕೆಂಡ್ ಮೇನಲ್ಲಿ ಸೊ ಈ ಥರ ಕಾರ್ಡ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಈ ಥರ ಕಾರ್ಡ್ ಇದೆ. ಸೊ ಅದರಲ್ಲಿ 42 + 46 ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಕ್ವಶನ್, (31 + 23 ಅಂತ ಕೊಟ್ಟಿದ್ದಾರೆ. ಥರ್ಡ್, 19 + 9 ಅಂತ. (25 + 37 ಅಂತ ಕೊಟ್ಟಿದ್ದಾರೆ. ಓಕೆ, ಫಿಫ್ತ್, 25
25 ಪ್ಲಸ್ 14 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಒನ್. 58 ಪ್ಲಸ್ 24 ಅಂತ ಇದೆ. ಸೊ ಈ ನಂಬರ್ಸನ್ನ ಸಮ್ ಮಾಡಿ ಎಸ್ಟಿಮೇಟೆಡ್ ನಂಬರ್ ಯಾವುದು ಅಂತ ನಾವು ಹುಡುಕಬೇಕಾಗಿದೆ. ಸೊ ಆನ್ಸರ್ಸ್ ಏನು ಇದೆ ಅಂದರೆ, ಒಂದು ಎನ್ವೆಲಪ್ ಕಾರ್ಡ್, ಈ ಥರ ಕಾರ್ಡ್ಸ್ ಕೊಟ್ಟಿದ್ದಾರೆ. 40, 90, 80, 50, 70, 30. ಓಕೆ, ಈ ಥರ ನಾವು ಇದನ್ನು ಸಮ್ ಮಾಡಿ ಎಸ್ಟಿಮೇಟೆಡ್ ಮಾಡಿ ಆದಮೇಲೆ ಇದೇನು ಮಾಡಬೇಕು, ಮ್ಯಾಚ್ ಮಾಡಬೇಕಾಗಿದೆ. ಸೊ ಫಸ್ಟು ಇದನ್ನು ಮಾಡೋಣ. 42ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಗೊತ್ತಾ? 42. ಈಗ 40 ನಿಯರೆಸ್ಟ್ ನಂಬರ್ ಯಾವುದು? 40. ಸೊ 42ಗೆ ಟೆನ್ಸಲ್ಲಿ ನಾವು ನೋಡಿದಾಗ 40 ಮತ್ತು 50 ಮಧ್ಯೆ ಬರುತ್ತೆ. ಸೊ ನಿಯರೆಸ್ಟ್ ಯಾವುದು? 40. ಈಗ 46ಗೆ ನಿಯರೆಸ್ಟ್ ನಂಬರ್ ಯಾವುದು? 46 ಅಂದರೆ ಇದು ಕೂಡ 40 ಮತ್ತು 50 ಮಧ್ಯೆ ಬರುತ್ತೆ. ಸೊ ಯಾವುದು ನಿಯರೆಸ್ಟ್ ಆಗುತ್ತೆ? 50 ಆಗುತ್ತೆ, ಹೌದಲ್ವಾ? ಸೊ 50 ಆಗುತ್ತೆ. ಸೊ 50 ಪ್ಲಸ್ 40 ಎಷ್ಟಾಗುತ್ತೆ? 90 ಆಗುತ್ತೆ. 50 ಪ್ಲಸ್ 40 ಎಷ್ಟಾಗುತ್ತೆ? 90. ಸೊ 90ಗೆ ನಾವು ಇಲ್ಲಿ ಅದನ್ನು ಮ್ಯಾಚ್ ಮಾಡ್ತಾ ಇದ್ದೀವಿ. 90ಗೆ ಇಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಅದಾದಮೇಲೆ 31 ಮತ್ತು 23. 31 ಮತ್ತು 23 ಕೊಟ್ಟಿದ್ದಾರೆ. ಸೊ 30 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 30ಗೆ ನಿಯರೆಸ್ಟ್ ಆಗಿರುತ್ತಲ್ವಾ? 30ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 23 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 20. ಸೊ 0 ಪ್ಲಸ್ 0 0, 3 ಪ್ಲಸ್ 2 5. ಓಕೆ, ಸೊ 50. ಸೊ ಆನ್ಸರ್ ಏನು ಬಂತು? 50. 50 ಎಲ್ಲಿದೆ ನೋಡಿ, ಮ್ಯಾಚ್ ಮಾಡಿ. ಇಲ್ಲಿದೆ ಅಲ್ವಾ? 50ನ ಮ್ಯಾಚ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ 19 ಪ್ಲಸ್ 9. 19 ಪ್ಲಸ್ 9. 19 ಪ್ಲಸ್ 9. 19 ಇದು 9. ಓಕೆ, 19 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 10 ಮತ್ತು 20ಯಲ್ಲಿ 20ಗೆ ನಿಯರೆಸ್ಟ್ ಆಗಿರುತ್ತೆ. 9 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? ಅಫ್ಕೋರ್ಸ್ 10 ಅಲ್ವಾ? ಸೊ 10. ಸೊ 0 ಪ್ಲಸ್ 0 0, 2 ಪ್ಲಸ್ 1 3. ಸೊ ಎಷ್ಟು ಬಂತು? 30. ಸೊ ಎಷ್ಟು ಬಂತು? 30 ಬಂತು. ಸೊ 30ಗೆ ನಾವು ಮ್ಯಾಚ್ ಮಾಡಬಹುದು. ಓಕೆ, 30ಗೆ ನಾವು ಮ್ಯಾಚ್ ಮಾಡಬಹುದು. ನೆಕ್ಸ್ಟ್ ನಮಗೇನು ಬರುತ್ತೆ? 25 ಮತ್ತು 37 ಕೊಟ್ಟಿದ್ದಾರೆ. 25 ಮತ್ತು 37. 25 ಆ್ಯಂಡ್ 37. 25 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 30ಗೆ. 20 ಮತ್ತು 30 ಮಧ್ಯೆ 30ಗೆ. ಓಕೆ, 37 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 40ಗೆ. ಸೊ 40. ಸೊ 0 ಪ್ಲಸ್ 0 0, 3 ಪ್ಲಸ್ 4 7. ಸೊ 70. ಸೊ 70 ಎಲ್ಲಿದೆ ಹುಡುಕಿ? ಸೊ 70 ಇಲ್ಲಿದೆ. ಸೊ ಇದಕ್ಕೆ ಮ್ಯಾಚ್ ಮಾಡಬೇಕು. ಓಕೆ, ಸೊ ಮ್ಯಾಚ್ ಮಾಡಬೇಕು. ನೆಕ್ಸ್ಟು 25 ಪ್ಲಸ್ 14. 25 ಪ್ಲಸ್ 14. 14.
ಈಗ 25 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? 25 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? ಸೊ 25 30ಗೆ ನಿಯರೆಸ್ಟ್ ಆಗಿದೆ, ಹೌದಲ್ವಾ? 25 30ಗೆ ನಿಯರೆಸ್ಟ್ ಆಗಿದೆ. ಸೊ ನೆಕ್ಸ್ಟು 14 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 15 ಒಳಗಿದೆ ಅಲ್ವಾ ಇದು. ಸೊ ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? 10ಗೆ ನಿಯರೆಸ್ಟ್ ಆಗಿರುತ್ತೆ. 14 ಇದು 15 ಮಿಡಲ್ ನಂಬರ್ ಅಲ್ವಲ್ಲ. ಸೊ ಇದು 10 ಮತ್ತು 20 ಮತ್ತು ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 10ಗೆ ನಿಯರೆಸ್ಟ್ ಆಗಿರುತ್ತೆ ಅಲ್ವಾ. ಸೊ 15 ಮಿಡಲ್ ನಂಬರ್ ಲೆಫ್ಟ್ ಸೈಡ್ ಇದೆ, ಸೊ ಹಾಗಾಗಿ 10ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 0 + 0 0, 3 + 1 4 ಮೀನ್ಸ್ 40. 40 ಎಲ್ಲಿದೆ ನೋಡಿ? ಸೊ 40 ಇಲ್ಲಿದೆ. ಸೊ 40 ಇಲ್ಲಿದೆ, ಇದನ್ನು ನಾನು ಮ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ 58 + 24, 58 + 24. ಸೊ ನಾವು 58 50 ಮತ್ತು 60 ಮಧ್ಯೆ ಬರುತ್ತೆ ಅಲ್ವಾ. 50 ಮತ್ತು 60 ಮಧ್ಯೆ ಬರುತ್ತೆ. 58 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 60ಗೆ. ಸೊ 60. 24 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 24 20 ಮತ್ತು 30 ಮಧ್ಯೆ ಬರುತ್ತೆ. 24 ಅಂದರೆ ಮಿಡಲ್ ನಂಬರಿನ ಲೆಫ್ಟ್ ಸೈಡು. ಸೊ ಹಾಗಾಗಿ 24 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 20ಗೆ ನಿಯರೆಸ್ಟ್ ಆಗಿರುತ್ತೆ. ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 20ಗೆ ನಿಯರೆಸ್ಟ್ ಆಗುತ್ತೆ. 0 + 0 0, 6 + 2 8. ಓಕೆ, 80. ಸೊ ಆನ್ಸರ್ 80 ಎಲ್ಲಿದೆ? ಸೊ ಇಲ್ಲಿದೆ. ಸೊ 80. ಸೊ 80ಗೆ ನಾವು ಮ್ಯಾಚ್ ಮಾಡಿದ್ದೀವಿ. ಇದನ್ನು ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಇದನ್ನು ಇವೆರಡೂ ನಂಬರ್ಸನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನಿಯರೆಸ್ಟ್ ನಂಬರ್ ನೋಡ್ಕೋಬೋದು. ಹೇಗೆ ಅಂದರೆ ಈಗ 42 46 ಇದೆ. ಈಗ ನಾವು ಏನು ಮಾಡಿದ್ವಿ? ಫಸ್ಟ್ ಎಸ್ಟಿಮೇಟೆಡ್ ಮಾಡಿ ಆಮೇಲೆ ಆನ್ಸರ್ನ ಫೈಂಡ್ ಮಾಡಿದ್ವಿ. ಎಸ್ಟಿಮೇಟೆಡ್ ಮಾಡಿ ಆಮೇಲೆ ಆನ್ಸರ್ನ ಸಮ್ ಮಾಡಿದ್ವಿ. ಬಟ್ ನಾವು ಆ್ಯಡ್ ಮಾಡಿ ಆಮೇಲೆ ನಿಯರೆಸ್ಟ್ ನಂಬರ್ನ ನೋಡ್ಕೋಬೋದು. ಹೇಗೆ ಅಂದರೆ ಈಗ 42 + 46 ಇದೆ. 42 + 46 ಇದೆ. ಇವೆರಡನ್ನೂ ಫಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಡಿ. ಸೊ 6 + 2 8, 4 + 2 8. ಸೊ ಎಷ್ಟು ಬಂತು? 88. 88 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 90. ಈ ಥರನೂ ಮಾಡಬಹುದು. ಸೊ 88 ಯಾವುದಕ್ಕೆ ನಿಯರೆಸ್ಟ್ ಆಗಿರುತ್ತೆ? 90ಗೆ ನಿಯರೆಸ್ಟ್ ಆಗಿರುತ್ತೆ. 90ಗೆ ನಿಯರೆಸ್ಟ್ ಆಗಿದೆ ಅಲ್ವಾ. ಈಗ 31 ಮತ್ತು 23 ಆ್ಯಡ್ ಮಾಡಿದಾಗ ಸೊ 3 + 1 4. ಸೊ 3 + 2 5 ಮೀನ್ಸ್ 54 ಇದೆ. 54 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? 50ಗೆ ಅಲ್ವಾ. ಸೊ 50ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ 50ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ನಮಗಿಲ್ಲಿ ನೋಡಿ 50ಗೆ ಬಂದಿದೆ ಅಲ್ವಾ. ಸೊ 50 ಬಂದಿದೆ. ಸೊ ಈ ಥರನೂ ನಾವು ಈ ಸೊಲ್ಯೂಷನ್ನ ಫೈಂಡ್ ಮಾಡ್ಕೋಬಹುದು. ಓಕೆನಾ? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.